ಸಮೀರು ಇತ್ತೀಚೆಗೆ ಗರ್ಲ್ಫ್ರೆಂಡ್ ಅಂತ ಕಾಂಟೆಂಟ್ ಮಾಡ್ತಿದ್ದಾನೆ. ನಮ್ಮ ಮಾವ ಹೊಸ ಗಾಡಿ ಹುಷಾರಾಗಿ ತೊಗೊಂಡ್ಬರ್ಬೇಕು. ನೀ ಯಾಕೆ ಸೀರಿಯಲ್ ಮಾಡ್ತಾ ಇಲ್ಲ, ಯಾಕೆ ಮೂವೀಸ್ ಮಾಡ್ತಾ ಇಲ್ಲ? ಇನ್ನೊಂದು ಐ ಕೆನಾಟ್ ಮೇಕ್ ಮೈ ಮಾಮ್ ಡ್ಯಾಡ್ ವೈಟ್. ಬೆಲ್ಟ್ ಬಿಚ್ಚಿ ಹೆಂಗೆಲ್ಲ ಹೊಡೆದಿದ್ದೀರಾ? Okay, let's go. ದೇವತೆ ಅವಳರು ದೇವತೆ ಸೂಚನೆ ನೀಡದೆ. ನೋಡಿ ಗಾಯ್ಸ್, ಸ್ವಿಮ್ಮಿಂಗ್ ಹೋಗೋಕೆ ಯಾರೋ ರೆಡಿ ಆಗ್ತಾ ಇದಾರೆ. ನೋಡಿ ಗಾಯ್ಸ್, ನಮ್ಮ ಮನೇಲಿ ಯಾರು ಯೂಸ್ ಮಾಡ್ತಿರೋ ಫೆಸಿಲಿಟಿನ ನಮ್ಮ ಅಕ್ಕ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದಾಳೆ. What is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಹೇರ್ ಕಟ್ ಮಾಡಿಸಿ, ಅಂದರೆ ಹೇರ್ ಕಟ್ ಮಾಡ್ತಿಲ್ಲ, ಸೆಟ್ ಮಾಡ್ತಿದ್ದೀನಿ. ಕಟ್ ಮಾಡ್ಸೋಕ್ಕೂ ಟೈಮ್ ಇಲ್ಲದೆ ಇರೋಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಿ ಲೈಫಲ್ಲಿ. ಅದು ಖುಷಿ ಪಡ್ಲಾ ಬೇಜಾರಾಗ್ಲಾ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಒಂದು 2 ರೀಲ್ ಶೂಟ್ ಇದೆ ಪ್ರಮೋಷನ್ದು. ಇವತ್ತು ಅದನ್ನು ಶೂಟ್ ಮಾಡಬೇಕು. ಅದಕ್ಕೆ ಫಸ್ಟ್ ಮೇಕಪ್ ಮಾಡ್ಕೋತಿದ್ದೀನಿ. ನಾನು ತುಂಬ ಯೂಶಲಾಗಿ ಮೇಕಪ್ ಮಾಡಿಸಲ್ಲ, ಬಟ್ ಇವತ್ತು ಆಯಿತು ಒಂದ್ಸರಿ ಮಾಡ್ಸೋಣ. ಯಾಕಂದರೆ ಚಿಕ್ಕ ಸ್ಕೂಲ್ ಕಾಲೇಜ್ ಹುಡ್ಕೊಂಡು ರೋಲ್ ಪ್ಲೇ ಮಾಡ್ತಿರೋದು. ಅದಕ್ಕೆ ಸ್ವಲ್ಪ ಹೇರ್ ಸೆಟ್ ಮಾಡಿಸ್ಕೊಂಬಂದಿದ್ದೀನಿ. ನೋಡೋಣ ಬನ್ನಿ ಗೈಸ್. ನಮ್ಮ ಇವತ್ತಿನ ವಿಡಿಯೋಲಿ ಒಬ್ಬರು ಆರ್ಟಿಸ್ಟ್ ಆಗಿ ನಮ್ಮ ಪ್ರವೀಣ್ ಅವರು ಬರ್ತಿದ್ದಾರೆ. ಸೊ ನಮಗೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಪ್ರವೀಣ್ ಅವರು ಫ್ರೀಯಾಗಿದ್ದರು, ಬ್ಯುಸಿ ಇರೋ ಥರ ಡವ್ ಮಾಡೋ ಪ್ರವೀಣ್ ಅವರು ಬಂದಿದ್ದಾರಲ್ಲ, ಅದು ನನಗೆ ಖುಷಿ. ಆ್ಯಂಡ್ ಆಲ್ಸೋ ನಾನು ಹೆಂಗೆ ಹೇರ್ ಎಲ್ಲ ಸೆಟ್ ಮಾಡಿಸಿ ಕಮ್ಮಿ ಮಾಡ್ಕೊಂಬಂದಿದ್ದೀನಿ, ನನಗೆ ಪ್ರವೀಣ್ ಅವರು ಏನೋ ಮಾಡ್ಸ್ಕೊಂಬಂದಿದ್ದಾರಂತೆ. ಏನು ಮಾಡಿಸಿದೆ ಮಗ? ಸೊ ಗೈಸ್, ನಾವು ಬಿಯರ್ಡ್ ಕಮ್ಮಿ ಮಾಡಿಸ್ಕೊಂಬಂತ ನಾವು ಬಿಸಿ ಇದ್ದೀವಿ. ಸೊ ಆದ್ರೂ ನಾನು ಮಾತಾಡ್ತಾ ಇಲ್ಲ ಅಂದಾಗ ಎಷ್ಟು ಬಿಸಿ ಇರ್ಬೋದು ಅಂತ ಅರ್ಥ ಮಾಡಿ. ನೋಡಿ ಇಲ್ಲಿ ಕೈ ಹೆಂಗೆ ಸಿಗ್ತಾವ್ ನೋಡಿ ನಂದು. ಮಾಡೋಕ್ಕೆ KK ಮೇಕ್ ಓವರ್ಸ್ ಇಂದ ಕೃಪಾ ಅವ್ರು ಬಂದಿದ್ದಾರೆ. ಒಂದ್ಸರಿ ಆಯ್ ನೋಡಿ. ಚೆನ್ನಾಗಿರಲ್ವಾ? ಫ್ರೆಂಡ್ಸ್ ಅಂದ್ಮೇಲೆ ಟೈಮ್ ಎವರ್ ಇರುತ್ತಾ ಮೀಟ್ ಆಗ್ತಾರೆ. ಹಂಗೇಳು ಜೇಲಿ ಸಿಕ್ಕ ಚೆನ್ನಾಗಿಲ್ಲ ಅಂದ್ರ ಜೇಲಿ ನಿನಗೆ ಅವ್ನ ಮುಖ ನೋಡಕ್ ಇಷ್ಟ ಅಲ್ವಾ, ಅವ್ನು ನಿನ್ ಮುಖ ನೋಡಕ್ ಇಷ್ಟ ಅಲ್ವಾ? ಫಸ್ಟ್ ಪಾಯಿಂಟ್ ಕರೆಕ್ಟ್ ಅನ್ಸುತ್ತೆ ಆಂಟಿ. ಗೈಸ್ ಮೇಕಪ್ ತೋರ್ಸೋ ನೋಡಿ. ಈ ಜಾದು ಇದು ಸಾರಿ ಚಕಲಕ ಬುಮ್ಮು ಪೆನ್ಸಿಲ್ ಬರ್ತಿತ್ತಲ್ಲ, ಆ ಪೆನ್ಸಿಲ್ ತಲೆ ತರ ಮಾಡ್ಬಿಟ್ಟು ಈ ಫೇಸ್ ತೊಳ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದಿಲ್ಲ. ಚೆನ್ನಾಗಿದೆ ಗೈಸ್. ಇವನು ಏನ್ ಮಾಡಿದ್ದಾನೆ, ಕೃಪಾ ಅವ್ರಿಗೆ ನನ್ನ ಸಮೀರ್ಗಿಂತ ಬೆಳ್ಳಕ್ ಮಾಡಿ ಅಂತ ಹೇಳಿದ್ದಾನೆ. ಅವ್ರು ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಕೃಪಾರೇ ಜಾಸ್ತಿ ನೀವೇ ಬೇಕಂತ ಮಾಡಿದ್ರೆ ಅವ್ರು ಹೇಳಿದಕ್ಕೆ ಮಾಡಿದ್ರಾ? ಇಲ್ಲ ಕರೆಕ್ಟಾಗಿ ಮಾಡಿದ್ದೀರಾ? ಸೆಟ್ ಆಗ್ಬೇಕ್ರಿ, ಒಂದು ಶೇಡ್ ಬೇಕು ಅಂತ ಲೈಟೇ ಮಾಡಿದ್ದೀನಿ. ಪ್ರೊಫೆಷನಲ್ ಬಿಟ್ಟು ಮಾಡಿದ್ದೀರಾ? ಲಿಪ್ಸ್ಟಿಕ್ ಬಿಡುವ. ಬನ್ನಿ ಟೈಮ್ ಆಯ್ತು. ಬನ್ನಿ. ಪ್ರವೀಣ್ ಒಂದು ಕ್ರೇಜಿ ಮಜಾ ಮಾಡ್ದ, ತೋರಿಸ್ತೀನಿ. ಪ್ರವೀಣ್ 3, 2, 1 ಸ್ಟಾರ್ಟ್. ಗೈಸ್ ಮೇಕಪ್ ಹಾಕಿದ್ರಲ್ಲ ಹಂಗೆ ಕಾಣ್ತಿದ್ಯಾ ಅಂದ್ರು, ಅದಕ್ಕೆ ಡೈನಾ ಅಂದೆ. ನಮ್ಮ ಅಕ್ಕ ಎದ್ದು ಬಿದ್ದು ನಗ್ತಾವಳಲ್ಲಿ. ಇವ್ನು ಅನ್ಪ್ರೆಡಿಕ್ಟೇಬಲ್, ಏನು ಮಾಡ್ತಾನೆ, ಯಾವ ಟೈಮಲ್ಲಿ ಏನು ಹೇಳ್ತಾನೆ ಅರ್ಥ ಆಗಲ್ಲ. ಫೈನಲಿ ಈಗ ಹೊರಟಿದ್ದೀವಿ ಇಲ್ಲಿಂದ ಲೊಕೇಶನ್ಗೆ. ಲೆಟ್ಸ್ ಗೋ. ಬಿಸಿಲು ಸರಿಯಾಗಿ ಬಿಸಿಲಿದೆ. ನ್ಯೂಸಲ್ಲಿ ಏನು ಹೇಳ್ತವ್ರು ಅಂದರೆ ಆಚೆನೇ ಬರಬೇಡಿ, ಮನೆಯೊಳಗಿರಿ, ಅನ್ನೆಸೆಸರಿ ಆಚೆ ಬರಬೇಡಿ ಅಂತವ್ರು. ಅಷ್ಟು ಬಿಸಿಲಿದೆ ಅಂತ ಬೆಂಗಳೂರಲ್ಲಿ. ಗೈಸ್, ಸೊ ಇಲ್ಲಿ ಕ್ಲಾಸಿಗೆ ಬಂದಿದ್ದೀವಿ. ನಾವು ಲಾಸ್ಟ್ ಟೈಮ್ ಒಂದು ರೀಲ್ ಶೂಟ್ ಮಾಡಿದ್ವಿ ಇಲ್ಲೇ. ಸೊ ಈ ಕಾಲೇಜ್ ಯಾವುದು ಅಂತ ತೋರಿಸ್ತೀನಿ. ಬಟ್ ಈ ಮೇಲೇನಾ? ಹಾಂ ಸರಿ ಮೇಲೆ ಹೋಗಿ. ಸಾರಿ ಸ್ವಲ್ಪ ಲೇಟ್ ಆಯ್ತು. ಈಗ ಬರ್ತಾರಲ್ಲ ಅವ್ರು ಲೇಟ್ ಮಾಡಿದ್ದು. ಕೇಳಿ ಏನಕ್ಕೆ ಲೇಟ್ ಆಯ್ತು, ಏನಕ್ಕೆ ಲೇಟ್ ಮಾಡಿದ್ರು ಅಂತ. ಈಗ ನಾವು ಟಿಫನ್ ಬಾಕ್ಸ್ ಇರುತ್ತೆ 3-4 ಜನ. ನಾನು ಪ್ರವೀಣ್ ಕೂತಿರ್ತೀವಿ. ನಾನು ಕೂತಿರ್ತೀನಿ, ಪ್ರವೀಣ್ ಇಲ್ಲೆಲ್ಲ ನಿಂತಿರ್ತಾನೆ. ಇಲ್ಲಿ ಕೂತಿರ್ತಾನೆ ಇಲ್ಲಿ ಪ್ರವೀಣು. ಈಗ ಒಬ್ಬೊಬ್ಬರು ಹುಡುಗಿರು ಬಂದು ಇದರಲ್ಲಿ ಪಲಾವ್ ಇದೆ, ಇದರಲ್ಲಿ ಪುಳಿಯೋಗರೆ ಇದೆ, ಹಿಂಗೆ ಟಿಫನ್ ಬಾಕ್ಸ್ ಓಪನ್ ಮಾಡಿ ಹಿಂಗೆ ಇಟ್ಬಿಟ್ಟು ಹೋಗ್ತಾರೆ. ಕ್ವಶನ್ ಹುಡುಗ ಕೇಳ್ಬಿಡ್ಲಿ. ಅದೇ ಹುಡುಗ ಕ್ವಶನ್ ಕೇಳಲಿ. ಹೋಟೆಲಿಂದ ಊಟ ಬಾಕ್ಸ್ ತರಿಸಿದ್ದೀವಿ. ಏನಕ್ಕೆ ಅಂದರೆ ವಿಡಿಯೋಗೋಸ್ಕರ ಅಷ್ಟೇ. ಪ್ರೊಡಕ್ಷನ್. ಈಗ ನಂದು ವಿಡಿಯೋ ಮುಗೀತು. ಇಲ್ಲಿನ ಇನ್ನೊಂದು ಶೂಟ್ಗೆ ಹೋಗಬೇಕು. ಅದಕ್ಕೆ ಆದಷ್ಟು ಬೇಗ ಹೊರಡಬೇಕು. ಒಂಥರ ಮಜಾ ಇದೆ. ಕಾಲೇಜಲ್ಲಿ ಶೂಟ್ ಮಾಡ್ತಿರೋದು. ಕಾಲೇಜ್ ಡೇಸ್ ನೆನಪಾಗ್ತದೆ. ಲೈಕ್ ಬಂದಿದ್ದೆ ಸ್ಟೂಡೆಂಟ್ಸ್ ಎಲ್ಲ ಚಾಕ್ಲೇಟ್ ತಂದಿದ್ದೆ, ಬಟ್ ಅರ್ಧ ಜನ ಹೋಗ್ಬಿಟ್ಟಿದೆ. ನನಗೆ ಎಲ್ರಿಗೂ ಥ್ಯಾಂಕ್ ಯು. ನಿಮ್ಗೆ ಹೇಳ್ರು. ಇನ್ಯಾರಿದ್ದಾರೆ ಬೇರೆ ಸರ್ಗಳು ಕೆಳಗಡೆ ಪ್ರಿನ್ಸಿಪಲ್ಸ್.
ಸೊ ಮಿಕ್ಕಿದ್ದು ಚಾಕ್ಲೇಟ್ಸ್ ಇದೆ, ಇನ್ನು ಮಕ್ಕಳು ಕಾಣಿಸ್ಕೊತಾನೆ ಇಲ್ಲ, ಹೋಗ್ಬಿಟ್ಟಿದ್ದಾರೆ ಏನೋ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ ನಾನು. ಹಾಂ 20 ಜನ ಇದೆ ಮ್ಯಾಮ್. ಎಲ್ಲ ಹೋಗ್ಬಿಟ್ರ ಮಕ್ಕಳೆಲ್ಲ? ಅವ್ರಿಗೆ ಪಾಪ ನೋ ಐ ಗಾಟ್ ಚಾಕ್ಲೇಟ್ಸ್ ಫಾರ್ ದೆಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್, ತೊಗೊಳ್ಳಿ. ಇಟ್ಸ್ ಓಕೆ, ಥ್ಯಾಂಕ್ ಯು ಮ್ಯಾಮ್, ದಿಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓನಾ ಇನ್ನು ಮಕ್ಕಳು ಇನ್ನೂ ಇದ್ರಂತೆ, ಹೋಗ್ಬಿಟ್ರಲ್ಲ? ಓ ಶಿಟ್, ಓಕೆ ಓಕೆ ಓಕೆ. ಸೊ ನಮ್ಮದು ಶೂಟ್ ಮುಗೀತು. ನಮಗೆ ಅಧ್ಯಾನ ಪ್ರೀ ಯೂನಿವರ್ಸಿಟಿ ಇವರು ಶೂಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಯೂಶಲಾಗಿ ನಮ್ಗೇನಾಗುತ್ತೆ ಅಂದರೆ, ನಾವು ಕಾಂಟೆಂಟ್ ಮಾಡಬೇಕು, ಶೂಟ್ ಮಾಡಬೇಕು, ನಮಗೀಗ ಕಾಲೇಜ್ ಬೇಕು ಮತ್ತು ಹಾಸ್ಪಿಟಲ್ ಬೇಕು ಅಂದಾಗೆಲ್ಲ ಪೀಪಲ್ ಡೋಂಟ್ ಸಪೋರ್ಟ್. ಇದೆಸೆ ದುಡ್ಡು ಕೊಡ್ತೀವಿ ಅಂದರೂ ಇಲ್ಲ ನಾವು ಕೊಡಲ್ಲ, ಹಂಗೆ ಹಿಂಗೆ ಅಂತಾರೆ. ಬಟ್ ದೇರ್ ಆರ್ ಪೀಪಲ್ ಲೈಕ್ ದಿಸ್ ಹೂ ಆರ್ ವೆರಿ ಸ್ವೀಟ್. ಪ್ರಿನ್ಸಿಪಲ್ ಇರಲಿ, ಟೀಚರ್ಸ್ ಇರಲಿ, ತುಂಬ ವ್ಯಾಲ್ಯೂ ಮಾಡಿ, ರೆಸ್ಪೆಕ್ಟ್ ಮಾಡಿ ನಮ್ಮನ್ನ ಕರೆದು ನೀವು ಆರಾಮಾಗಿ ಮಾಡಿ, ಟೇಕ್ ಯುವರ್ ಟೈಮ್ ಅಂತಾರಲ್ಲ, ದಟ್ ಮೀನ್ಸ್ ಅ ಲಾಟ್. ದಟ್ ಈಸ್ ವೈ ಐ ಆಮ್ ಲೈಕ್ ವೆರಿ ಹ್ಯಾಪಿ. ಸೊ ಈಗ ಪ್ರವೀಣನ ಶೂಟ್ ಮಾಡ್ತಿದ್ದೆ ನಾವೊಂದು, ನಾವು ಇಲ್ಲಿಂದ ಹೊರಡೋ ಟೈಮು. ನಾವು ಇಲ್ಲಿಂದ ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗಬೇಕು, ಅಲ್ಲೊಂದು ಶೂಟ್ ಇದೆ. ಬನ್ನಿ, ಇವತ್ತು ನನ್ನ ಬ್ಯುಸಿ ಡೇ ತೋರಿಸ್ತೀನಿ ನಿಮಗೆ. ನಾನು ಹೋಗ್ಬರ್ತೀನಿ. ಬಾಯ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಇಲ್ಲಿ ಚೆನ್ನಾಗಿ ಸ್ಪೋರ್ಟ್ಸ್ ಕಿಟ್ ಎಲ್ಲ ಆಡಿ, ಬೈ ಬೈ, ಫಾರ್ ಶೋರ್, ಟೇಕ್ ಕೇರ್, ಬೈ ಬೈ. ಸೊ ಅಲ್ಲಿಂದ ಹೊರಟು ಈಗ ಲಂಚ್ ಮಾಡಬೇಕು, ಲಂಚ್ ಮಾಡಿ ಆಮೇಲೆ ಇನ್ನೂ ಶೂಟ್ ಕೊಡಬೇಕು ಅಂತೇಳಿ ಬಂದಿದ್ದೀವಿ. ಯಾಕಂದರೆ ಬಾಯ್ಸ್ ಎಲ್ಲ ಬೆಳಗ್ಗಿಂದ ಸಗಲ್ ಕಷ್ಟಪಟ್ಟವ್ರೆ. ಬನ್ನಿ ಲಂಚ್ ಮಾಡಿ ಹೋಗೋಣ. ಗೈಸ್, ಈಗ ನಾವು ಶೂಟ್ಗೆ ಹೋಗಬೇಕು. ನಾನು ಸೂಟೆಲ್ಲ ಹಾಕೊಂಡು ರೆಡಿ ಆಗ್ತಾಯಿದ್ದೀನಿ. ನಾನು ಸ್ಕ್ರಿಪ್ಟ್ ಜಸ್ಟ್ ಕೂತ್ಕೊಂಡು ಬರೆದೆ, ನಮ್ಮ ಸಿ ಕೊಟ್ಟಿದ್ದೀನಿ ಓದೋಕ್ಕೆ. ಅದನ್ನು ಓದ್ಬಿಟ್ರೆ ಅವನು ಕಿಂಗ್ ಅಂತ ನಾನು ಮೆಚ್ಕೊಂಡ್ಬಿಡ್ತೀನಿ ಗೈಸ್. ನಾನು ಬರೆದಿರೋ ಸ್ಕ್ರಿಪ್ಟ್ ನೋಡಿ ಹೆಂಗಿದೆ ಹ್ಯಾಂಡ್ ರೈಟಿಂಗ್. ಓದಪ್ಪ, ಒಂದೇನೋದು ಹಾಂ ಓದೋ, ಯಾಕೋ ಇಷ್ಟು ವರ್ಷ ನನ್ನ ಜೊತೆಗಿದ್ಯಾ ನೋಡೋಣ. ಬನ್ನಿ ನಾ. ಹಾಂ, ಆಮೇಲೆ ಚೆನ್ನಾಗಿದ್ದೀನಿ. ಹಾಂ, ಚೆನ್ನಾಗಿದ್ಯಾ? ಹಾಂ, ಮತ್ತೆ ಹ್ಞೂ, ಬಿಡಲೇ ಬಿಡ ಓದಕ್ಕಾಗಲ್ಲ ಬಿಡ. ಅಲ್ಲ, ಇದು ಸ್ಕ್ರಿಪ್ಟ್ ಏನಂತ ಯಾರು ಕ್ರ್ಯಾಕ್ ಮಾಡ್ಬೋದು ಅನ್ಸುತ್ತೆ ನಿಮಗೆ? ಅದು ಓದ್ಬಿಟ್ಟು ನಾನು ಮಾತ್ರ ಓದಕ್ಕಾಗೋ ಬರೆಯೋದು ಗೈಸ್. ನಾನು ಅವರೇ ಓದಕ್ಕಾಗಲ್ಲ ಒಂದೊಂದ್ಸರಿ. ಹೌದು, ನಾನು ಕನ್ಫ್ಯೂಸ್ ಆಗ್ತೀನಿ. ಈಗ ನಾನು ಕನ್ಫ್ಯೂಸ್ ಆಗ್ತಾ ಇದ್ದೀನಿ, ಏನು ಬರ್ದೆ ನಾನು ಈಗ ಜಸ್ಟು ಅಂತ. ಈಗ ಸ್ವಲ್ಪ ಸೈಡ್ಗೆ ಹೋಗಿ ನಾನೇ ಓದಬೇಕು. ನೀನು ಓದ್ತೇನೋ? ಇವ್ನು ನನ್ನ ರೇಟಿಂಗ್ ಸೇಮ್ ಇದೆ, ಓದ್ಬಿಡ್ತಾರೆ. ಯಾವ ಭಾಷೆ ಅದು? ಹೆಂಗೆ ಬರ್ತೀನಿ, ಮೆಡಿಕಲ್ಗಿಂತ ತುಂಬ ವರ್ಸ್ಟ್ ಆಗಿ ಬರ್ಬಿಟ್ಟಿದ್ದೀನಿ ನಾನು. ವರ್ಸ್ಟ್ ಆಗಿ ಬರೆಯಲ್ಲ ಅವರು ಮೇನ್ ಐಟಮ್ ಅಲ್ಲಿ ಕರೆಕ್ಟಾಗಿ ಬಂದಿತ್ತು ಸ್ಟಾರ್ಟಿಂಗ್. ನಿಂದ ನಾನು ಅಷ್ಟೇ ಮೇನ್ ಐಟಮ್ ಕರೆಕ್ಟಾಗಿ ಬರ್ದಿದ್ದೀನಿ, ನನಗೆ ಗೊತ್ತಾಗೋ ಥರ ಬರ್ತಿದೆ ಕಣೋ, ಐಟಮ್ ಅಲ್ಲ. ಗೈಸ್, ಫುಲ್ ನೆಕ್ಸ್ಟ್ ಲೆವೆಲ್ ಸ್ಟ್ರೆಸ್ ಪೀಕಲ್ಲಿದೆ. ಬೇಗ ಹೋಗಿ ಮುಗಿಸಿ ಶೂಟ್ನ ವಾಪಸ್ ಬರಬೇಕು. ಬಟ್ ಐ ಎಂಜಾಯ್ ದಿಸ್. ಮಜಾ ಬರುತ್ತೆ ಗೈಸ್ ನನಗೆ ಇದರಲ್ಲಿ. ನಮ್ಮ ಅಪ್ಪ ಅಮ್ಮದು ಸ್ಕಿಲ್ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಪ್ರಾಕ್ಟೀಸ್ ಮಾಡ್ಸಿರೋದು ನಾವು ಅಪ್ಪನಿಗೆ. ಅಪ್ಪ 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 ನೋಡಿ, ಈಗ ನೋಡಿ ಲಾಕ್ ಹಾಕೋತಾರೆ, ಲಾಕ್ ಹಾಕೋತಾರೆ. ಈಗ ನಮ್ಮ ಅಪ್ಪ ಉಸಿರಾಡ್ದಿರೋ ಥರ ಮಾಡ್ತಾರೆ ನೋಡಿ. ಇದ್ರಲ್ಲಿ ಅಲ್ವಾ ಅದು? ಇದೇನಾ? ಇನ್ನೊಂದು ಅದು ಇನ್ನೊಂದು. ಇದೇನು ಇದು? ಇದೇನಪ್ಪ ಇದು? ಡ್ರೋನ್ ಶಾಟ್ ಇದು? ಪಪ್ಪ ಪಪ್ಪ ಪಪ್ಪ. ಅಯ್ಯೋ ಅಯ್ಯೋ, ನಾ ಅಪ್ಪ ಏನ್ ರೌಂಡಿಂಗ್. ಏನ್ ಪಾಪ ಮಾಡಿದ್ರು ನಮ್ಮ ಅಪ್ಪ. ಇದನ್ನ ನೋಡಿದೇನು? ಇದ್ಯಾರು ಮಾಡಿದ್ಪ? ಅಲ್ಲಿ ತೆಗ್ದಿದ್ದೆವು. ಎಡಿಟ್ ಮಾಡಿರೋದ ಇದು? ನೋಡಿ ಗೈಸ್, ಏನೇನ್ ಮಾಡ್ತಾರ ನೋಡಿ ಇವರು. ಫಸ್ಟ್ ಇವ್ರ ಹತ್ರ ಇಬ್ರ ಹತ್ರ ಐಫೋನ್ ಇಸ್ಕೋಬೇಕು ವಾಪಸ್. ಇವ್ರಿಗೆ ಬಟನ್ ಸೆಟ್ ನೋಕಿಯಾ ಕೊಡ್ಬೇಕು. ಅವಾಗ ಕರೆಕ್ಟ್ ಆಗಿದ್ದಾರೆ, ಕರೆಕ್ಟ್ ಆಗಿದ್ದಾರೆ. ಇವ್ರ ಹತ್ರ ಐಫೋನ್ ಇಸ್ಕೊಂಡ್ರೆ ಕರೆಕ್ಟ್ ಆಗ್ತಾರೆ ಇವ್ರಿಬ್ರು. ಫಸ್ಟ್ ಅದ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ತೋರಿಸ್ತೀನಿ. ಐಫೋನ್ ಆಪ್ಷನ್ಸ್ ಗೊತ್ತಿಲ್ಲ, ಗೊತ್ತಿರೋದೇ ಒಂದಿಷ್ಟು ಚೂರ್ ಮಾಡ್ತಾ ಇದೀರಿ ನಾವು. ಫುಲ್ ಗೊತ್ತಾಗೋದ್ರೆ ಏನ್ ಮಾಡ್ತಿರೋ, ನನ್ನೇ ತಿಂದಾಕ್ಬಿಡೋರು ಅನ್ಸುತ್ತೆ. ಸ್ಯಾಮ್ ಸಮೀರ್ ಕಾಣೆ. Pro 20 ನಮ್ಮ ಕೈಲಿರುತ್ತೆ. ಗೈಸ್, ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ನಾವು ಅಪ್ಪ ಅಮ್ಮ
ನಮ್ಮ ಜೊತೆ ಬಂದಿದ್ದಾರೆ ಶೂಟಿಗೆ. ಕತೆ ಏನು ಅಂದರೆ ಒಂದು ಸೀರಿಯಲ್ಗೋಸ್ಕರ ಮ್ಯಾರೇಜ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಆ ಇದರಲ್ಲಿ ನಾವೊಂದು ರೀಲ್ ಶೂಟ್ ಮಾಡೋಕ್ಕೆ ಬಂದಿರೋದು. ಸೊ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಕತೆ, ಇವಾಗ ಹೇಳಿದೆ ನಾನು. ಸೀರಿಯಲ್ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಈಗ ರೀಲ್ ಮಾಡೋ ಥರ ಆಗೋದ್ರು ನಮ್ಮ ಅಪ್ಪ ಅಮ್ಮ. ನೋಡಿ ಗಾಯ್ಸ್, ನೋಡಿ ಎಲ್ಲಿಗೆ ಬಂದಿದೆ ಅವರು. ಅವರ ಹಾಂ, ಅವ್ರ ಮುಂದೆ ಒಂದು 50 ಟೇಕ್ ತೊಗೊಂಡು ನಾನು ಮರ್ಯಾದೆ 3 ಕಾಸು ಗರಾಜ್ ಆಗ್ತಾರೆ ಇವತ್ತು ನಾವು. ಇಲ್ಲ ಕಾನ್ಫಿಡೆಂಟ್. ಕಮಾನ್ ಪ್ರಿಯಾನಾ, 1 ಟೇಕ್ ಪಪ್ಪ, 1 ಟೇಕ್. ಎಸ್ ಇಲ್ಲಿ ನೋಡಿ ಏನು ಕ್ರೇಜಿ ಆಗಿದೆ ಜಾಗ. ಇದು ಮಂಟಪ ಎಲ್ಲ ಸೆಟಪ್, ಮದುವೆ ಸೆಟಪ್. ನಾವು ಹಿಂಗೆಲ್ಲ ಮಾಡಿಸ್ಬೇಕಾಗತ್ತೆ. ಖರ್ಚಿದೆ ಕ್ರೇಜಿ ಇದೆ ಅಲ್ಲ. ಆದರೆ ಸೆಟಪ್ ಇದೆ. ಅದ್ರ ಮುಂದೆ ಗೇಟ್ ನೋಡಿ ಏನು ಕ್ರೇಜಿ ಇದೆ. ಡೋರ್ ವುಡ್ಡಲ್ಲಿ ಮಾಡಿರೋದು. ಹಂಗೆ ಒಳಗೆ ಬಂದರೆ ಒಂದು ರೂಮ್ ಕೊಟ್ಟಿದ್ದಾರೆ ಚಿಲ್ ಮಾಡೋಕ್ಕೆ ಸ್ವಲ್ಪ ಹೊತ್ತು. ಲೆಟ್ಸ್ ಗೋ. ಸೊ ಲಾಡ್ ಆಫ್ ಪೀಪಲ್ ಆಸ್ಕ್ ಮೀ ಯಾಕೆ ಸೀರಿಯಲ್ ಮಾಡ್ತಾಯಿಲ್ಲ, ಯಾಕೆ ಮೂವೀಸ್ ಮಾಡ್ತಾಯಿಲ್ಲ ಅಂತ. ಹಂಗೆ ಅದು ತುಂಬ ಬಂತು ರೀಸೆಂಟ್ ಡೇಸಲ್ಲಂತೂ. ತುಂಬ ಸೀರಿಯಲ್ ಮಾಡಿ, ವೆಬ್ ಸೀರೀಸ್ ಮಾಡಿ, ಮೂವೀಸ್ ಮಾಡಿ ಅಂತ. ನಾನು ಇಲ್ಲ ಸರ್ ನಂಗೆ ಆ್ಯಕ್ಟಿಂಗ್ ಬರಲ್ಲ ಅಂದ್ಬಿಡ್ತೀನಿ. ಅವರಿಲ್ಲ ನಾವು ಹೇಳ್ಕೊಡ್ತೀವಿ ಬನ್ನಿ. ನನಗೆ ಅದೇನೋ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ಗಿಂತ ಮೇನ್ ನಾನು ಮುಂಚೆಯಿಂದ ಹೇಳ್ತಿರೋದ್ರಿಂದ ಅದು ಬೇರೆ ಯಾರ್ದೋ ಒಬ್ರದ್ದು ಚಾನ್ಸು. ನನಗೆ ದೇವರು ಇಲ್ಲೊಂದು ಚಾನ್ಸ್ ಕೊಟ್ಟಿದ್ದೆ, ನಾನು ಇಲ್ಲೇ ದೊಡ್ಡದಾಗಿ ಮಾಡಬೇಕು. ಇನ್ನೊಬ್ರದ್ದು ಯಾವುದೋ ಒಂದು ಚಾನ್ಸಿಗೆ ನಾನು ಕೈ ಹಾಕಬಾರ್ದು ಅನ್ನೋದೊಂದು ತಲ್ಲಿದೆ. ಸೊ ಫಾರ್ ದ್ಯಾಟ್ ರೀಸನ್ ಆ್ಯಂಡ್ ಐ ಆಮ್ ನಾಟ್ ಸಮ್ಮನ್ ಹೂ ಆಲ್ವೇಸ್ ವಾಂಟೆಡ್ ಟು ಬಿ ಆ್ಯಕ್ಟರ್. ಅಂದರೆ ನಂಗೆ ಆ್ಯಕ್ಟಿಂಗ್ ಎಲ್ಲ ಅಷ್ಟು ಕ್ರೇಜ್ ಇಲ್ಲ. ಸೊ ಐ ವಾಂಟ್ ಟು ಬಿ ರಿಯಲ್ ಮೀ. ನನಗೆ ಸ್ಕ್ರಿಪ್ಟ್ ಫಾಲೋ ಮಾಡೋದು ಅದೆಲ್ಲ ಅಷ್ಟು ಅಭ್ಯಾಸ ಎಲ್ಲ ಬರೋದು ಇಲ್ಲ. ಸೊ ಆ್ಯಂಡ್ ಡೈರೆಕ್ಟರ್ ನನಗೆ ನಾನೇ ಪ್ರೊಡ್ಯೂಸರ್. ನನಗೆ ಹೆಂಗೆ ಮಾಡಬೇಕು ಅನ್ಸುತ್ತೆ ನಾನು ಹಂಗೆ ಮಾಡ್ತೀನಿ. ಸೊ ಐ ಹ್ಯಾವ್ ಬೀನ್ ಯೂಸ್ ಟು ಇಟ್ ಫ್ರಮ್ ಇಯರ್ಸ್, 6-7 ಇಯರ್ಸ್ ಏನಿದೆ ಅದು ಯೂಸ್ ಟು ಆಗಿಬಿಡಿದೆ. ಈಗ ನಾನು ಯಾರೋ ಡೈರೆಕ್ಟರ್ ಹೇಳ್ತಾರೆ ಹಿಂಗೆ ಮಾಡು ಅಂತ ಒಂದು ಸ್ವಲ್ಪ ಬೈತಾರೆ, ಅದೆಲ್ಲ ಕೇಳ್ಬಿಟ್ಟಿದ್ದೀನಲ್ಲ. ಅದಕ್ಕೆ ನನ್ನ ತಲೆಲಿರುತ್ತೆ ಇದೆಲ್ಲ ಆಗಲ್ಲಪ್ಪ ನಮಗೆ ಅಂತ. ಫಾರ್ ದ್ಯಾಟ್ ರೀಸನ್ ನಾನು ಅದರಲ್ಲಿ ಇಳಿತಾ ಇಲ್ಲ. ಸೊ ಬನ್ನಿ ಈಗ ನಾವು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಚಿಲ್ ಮಾಡಿ. ಅಲ್ಲಿ ಶೂಟಿಂಗ್ ನಡೀತಿದೆ. ಅಲ್ಲಿ ಶೂಟಿಂಗ್ ಪಾಸ್ ಮಾಡ್ತಾರೆ ಸ್ವಲ್ಪ ಹೊತ್ತಲ್ಲಿ. ಪಾಸ್ ಆಗಿದ ತಕ್ಷಣ ನಮ್ಮದು ರೀಲ್ ಶೂಟ್ ಇದೆ. ರೀಲ್ ಶೂಟ್ ಮುಗಿಸಿ ಹೊರಡೋದೆ. ಲೆಟ್ಸ್ ಗೋ. ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು. ನಿಮ್ಮ ಫ್ಯಾಮಿಲಿಯಲ್ಲೇ ನೀವಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ವಿ ಆರ್ ಲೀವಿಂಗ್ ಫ್ರಮ್ ಹಿಯರ್ ಇನ್ ದ ಹೋಟ್. ಶೂಟ್ದು ನಾನು ಒಂಚೂರು ಪೋಸ್ಟ್ಪಾಂಡ್ ಮಾಡಿಕೊಂಡೆ. ಏನಕ್ಕೆ ಅಂತ ಕಾರಲ್ಲಿ ಹೇಳ್ತೀನಿ, ಬನ್ನಿ ಹೋಗೋಣ. ಗೈಸ್ ಮೈಕ್ ಬಿದ್ದೋಯ್ತು ಗೈಸ್ ಈಗ. ಸಾರಿ ಥ್ಯಾಂಕ್ ಯು ಗೈಸ್. ಸಂಜೆ ಆಗಲೇ ಸಾಯಿಲ್ ಬರ್ತಾನೆ ಅಂತೇಳಿ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದ ಪಾಪ. ಮುಂದೆ ಬರೋ ಅಂದರೆ ಲೇಜಿ ಆಯ್ಸ್ ನನ್ನ ಮಗ. ಎದ್ದು ಮುಂದೆ ಬರಲ್ಲ. ಬಿಡ ಕೂತ್ಕೊಂಡ್ಬಿಟ್ಟಿದ್ದೀನಿ ಇನ್ನೇನು ಅಂತಾನೆ. ಬನ್ನಿ ಈಗ ಇಲ್ಲಿಂದ ಹೊರಟ್ವಿ. ಏನು ಕತೆ ಅಂದರೆ ಆರ್ಟಿಸ್ಟ್ ಎಲ್ಲ ಶೂಟಲ್ಲಿದ್ದಾರೆ. ಒಂದು 2 ಅವರ್ ವೆಯ್ಟ್ ಮಾಡಿ ಅಂದರು. 2 ಅವರ್ ವೆಯ್ಟ್ ಮಾಡೋಕ್ಕಾಗಲ್ಲ. ನಾವು ಬೇರೆ ಶೂಟೇ ಮಾಡ್ತೀವಿ ಬಿಡಿ ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಹೊರಟ್ವಿ. ಐ ಕೆನಾಟ್ ಮೇಕ್ ಮೈ ಮಾಮ್ ಡ್ಯಾಡ್ ವೆಯ್ಟ್ ಗೈಸ್. ದಟ್ ಈಸ್ ನಾಟ್ ರೈಟ್. ಆ್ಯಂಡ್ ಇನ್ ಎವ್ರಿ ಪ್ರೊಫೆಷನ್ ಯು ನೀಡ್ ಟು ಸೆಟ್ ಯುವರ್ ಬೌಂಡ್ರೀಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್. ಸೊ ಇಲ್ಲಿಂದ ಹೊರಟ್ವಿ. ಐ ಅಂಡರ್ಸ್ಟ್ಯಾಂಡ್ ಅವ್ರದ್ದು ಶೂಟ್ ಇದೆ, ದೊಡ್ಡ ಇರುತ್ತೆ ಇದೆಲ್ಲ. ಬಟ್ ಐ ಕೆನಾಟ್ ವೆಯ್ಟ್ ವಿತ್ ಮೈ ಮಾಮ್ ಡ್ಯಾಡ್ ಹಿಯರ್. ಸೊ ಅದಕ್ಕೆ ಇಲ್ಲಿಂದ ಹೊರಟಿದ್ದೀವಿ. ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಈಗ ಇಲ್ಲಿ 1.5 ಅವರ್ ಬಿಟ್ಟು ಅಲ್ಲಿಂದ ಬಂದ್ವಿ. ಬಟ್ ಏನೇನೋ ಆಯಿತು. ಓಕೆ ವಿಲ್ ಲೀವ್. ಈಗ ಹೋಗಿ ಮನೆಗೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಬೆಂಗಳೂರಲ್ಲಿ ಲಾಂಚೇ ಆಗದೆ ಇರೋ ಒಂದು ಚಿಪ್ಸು ಬಿಂಗೋ ಇದು ನೋಡಿ. ಇದನ್ನ ನಾವು ನಮಗೆ ಶೂಟ್ ಮಾಡೋಕ್ಕೆ ಪ್ರಮೋಷನ್ಗೆ ಅಂತ ಕೊಟ್ಟಿದ್ದಾರೆ ಬಿಂಗೋ ಅವರು. ನಾವು ಹಿಂದೆ ಡಿಕ್ಕಿಲಿ ಇಟ್ಟಿದ್ದೀವಿ. ಅವ್ರು 2 ಪ್ಯಾಕೆಟ್ ಕೊಟ್ಟಿದ್ದಾರೆ, ಇದೊಂದು ಮತ್ತು ಇನ್ನೊಂದು ಫ್ಲೇವರ್ದೊಂದು. ತಿಂದು ಖಾಲಿ ಮಾಡ್ತಾವ್ರು ನಮ್ಮಪ್ಪ. ನಾನು ತಿರುಗಿ ಯಾವ್ದಿದು ಚಿಪ್ಸು, ಏನಿದು ಚೀಸ್ ಸ್ಮೆಲ್ ಬರ್ತೈತಲ್ಲ ಅಂತ ನೋಡಿದ್ರೆ ಇಲ್ಲಿ ನೋಡಿ ಬ್ಯಾಟಿಂಗ್ ಮಾಡ್ತಾವ್ರು ಈಗಲೂ. ಅದೇ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗ್ಯಾರು ನಿಮ್ ಕೆಲ್ಸದಲ್ಲಿ ಮಾಡ್ಬಿಟ್ಟಿದ್ದೀರಾ ಪಾಪ. ಬೆಲ್ಟ್ ಬಿಚ್ಚಿ ಹೆಂಗೆಲ್ಲ ಹೊಡೆದಿದ್ದೀರಾ. ಹೌದಾ, ಬೆಲ್ಟ್ ಬಿಚ್ಚಿ ಹೆಂಗೆಲ್ಲ ಹೊಡೆದಿದ್ದೀರಾ ನಮ್ಗೆ. ಅವ್ರಿಗೆ ಹೆಂಗ್ ಹೇಳ್ತೀರಾ, ಅವರು ಅಷ್ಟೇ. ಅವ್ರಿನ್ನೇನ್ ಮತ್ತೆ ನಿಮ್ಗೆ ಯಾವಾಗ ತಂದಿಡ್ತಿದ್ದೆ ನಡೆಯಲು ನಾನು. ಅಲ್ಲ ನಾನು ತಂದಿಡ್ತೀನಿ. ಬಟ್ ಇದು ಚಿಪ್ಸ್ ಪ್ರಮೋಷನ್ಗಲ್ವಾ ಇದು? ನಮ್ಗೆ ಗೊತ್ತಿಲ್ಲ ಇಲ್ಲಿ ಅಲ್ಲ. ಇಟ್ಸ್ ಓಕೆ ಬಟ್ ಕೇಳ್ಬೋದಿತ್ತು ಅಂತ ಅಷ್ಟೇ, ಬೇರೇನಿಲ್ಲ. ಆದ್ರೂ ಈಗಲೂ ಸಮಾಧಾನವಾಗಿ ತಿಂತಾ ಇದಿರಲ್ಲ, ಅದು ಒಂಥರ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಒಂಥರ ತಿಂತಾ ಇದಿರಲ್ಲ ಸಮಾಧಾನವಾಗಿ. ಎಕ್ಸ್ಪ್ರೆಷನ್ ಚೇಂಜ್ ಮಾಡದೆ ತಿಂತಾ ಇದಿರಲ್ಲ, ಅದು. ಅಲ್ಲ ಇಷ್ಟು ಮಾತಾಡಿದ್ಮೇಲೆ ಏನಕ್ಕೆ ಕೊಡ್ಬೇಕು ನಾನು ಕೊಡ್ತಿದ್ದೀನಿ ಗೈಸ್. ಮಧ್ಯಾಹ್ನ ನಾವು ಶೂಟಿಗೆ ತಂದಿದ್ದು ಪುಳಿಯೋಗರೆಗೆ ಸ್ವಲ್ಪ ಚಿಪ್ಸ್ ಹಾಕೊಂಡು ತಿಂತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ಬಿಸಿಬೇಳೆ ಬಾತು ಚಿತ್ರಾನ್ನ ಇತ್ತಲ್ಲ ಅದನ್ನು ತಿನ್ಕೋತವ್ರೆ. ಹಸುವಾಗ್ತಿದೆ. ಮೊದಲು ಅವ್ರು ನಿಲ್ಲಿಸ್ಬಿಟ್ಟು ತಿನ್ನೋಣ. ಲೆಟ್ಸ್ ಗೋ. ನನಗೆ ಏನೇ ಆದರೂ ಗೈಸ್, ಎಷ್ಟೇ ಡಯಟ್ ಮಾಡಿದ್ರು ಸೈಡಲ್ಲಿ ಸ್ವಲ್ಪ ಕರುಮ್ ಅನ್ನೋದೇನಾದ್ರು ಇರಲೇಬೇಕು. ಇಲ್ಲಾರೆ ಊಟನೇ ಹೋಗಲ್ಲ.
ಇದು ಬೈ ಬರ್ತ್ ಬಂದಿರೋದು, ಬೈ ಬರ್ತ್ ಬೈ ಬ್ಲಡ್ ಬಂದಿರೋದು. ಅದು ಒಪ್ಕೊಂತೀನಿ. ಮನೆ ವಾಪಸ್ ಬಂದು ನಾನು ಅವ್ರಿಗೆ ಹುಷಾರಿಲ್ಲ. ಆಲ್ಮೋಸ್ಟ್ 2-3 ಈವೆಂಟ್ ಇದು ಹೋಗಿದ್ವಲ್ಲ ನಾವು ರೆಸಾರ್ಟ್ಗೆ. ಅಲ್ಲಿ ಏನೋ ನೀರು ಕುಡ್ದೋ ಏನೋ ಗೊತ್ತಿಲ್ಲ, ಗಂಟ್ಲು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಬೆಳಗಿಂದ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಬಿಕಾಸ್ ಸೂಪರ್ ಹೆಲ್ಡಪ್ ಕೂಡ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ. ಕಾಲಲ್ಲೂ ಮಾತಾಡೋಕ್ಕಾಗಿಲ್ಲ. ಒಂದು 2-3 ದಿನ ಫುಲ್ ಹೆಲ್ಡಪ್ ಇದ್ದೀನಿ. ಅದಕ್ಕೆ ಇವಾಗ ಒಂದ್ಸರಿ ಹೋಗಿ ಮಾತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಕಾರ್ ಎತ್ಕೊಂಡು ಹೊರಟೆ. ಅರ್ಧ ದೂರ ಆಲ್ಮೋಸ್ಟ್ ಸ್ವಲ್ಪ ಇಲ್ಲೇ ಅರ್ಧ ಹೋದ್ಮೇಲೆ ಅಯ್ಯೋ ಓಡ್ಸೋಕ್ಕಾಗಲ್ಲಪ್ಪ ಅಂದ್ಬಿಟ್ಟು ವಾಪಸ್ ಮನೆಗೆ ಬಂದು ಕಾರ್ ನಿಲ್ಲಿಸಿ ಈಗ ಆಟೋ ಬುಕ್ ಮಾಡಿದ್ದೀನಿ. ಆಟೋ ಹೋಗೋಣ ಬನ್ನಿ. ನೋಡಿ ಗೈಸ್ ಕತೆ ಇಲ್ಲಿ ಕ್ಯಾಬ್ಗೆ 500 ರೂಪಾಯಿ, ಆಟೋಗೆ 738 ರೂಪಾಯಿ. ನಾನು ಕ್ಯಾಬ್ ಎಕ್ಸ್ಪೆನ್ಸಿವ್ ಅಂದ್ಕೊಂಡೆ, ನೋಡ್ರೆ ಆಟೋ ಎಕ್ಸ್ಪೆನ್ಸಿವ್ ಆಗಿದೆ ಈಗ. ಬಟ್ ನನಗೆ ಆಟೋಲ್ಲಿ ಹೋಗೋಕ್ಕೆ ಇಷ್ಟ. ಅದಕ್ಕೆ ಇನ್ನೊಂದು ಆ್ಯಪಲ್ಲಿ ಆಟೋ 500 ರೂಪಾಯಿ ತೋರಿಸಿದ್ದು, ಅದನ್ನು ಬುಕ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ನೋಡಿದ್ದೀರಾ? ಹಾಯ್ ಹೇಳ್ಬಿಡಿ ಒಂದ್ಸರಿ. ಹಾಯ್. ಎಸ್ ನೋಡಿ ಸಬ್ಸ್ಕ್ರೈಬರು ನಾನೆಲ್ಲೋ ನೋಡಿದ್ದಾರಂತೆ. ಎಲ್ಲಿ? ಯೂಟ್ಯೂಬಲ್ಲಿ ನೋಡಿದ್ದೀನಿ. ಯೂಟ್ಯೂಬಲ್ಲ? ನಾನಾ? ಯೂಟ್ಯೂಬ್ ಮಾಡ್ತಾ ಇರ್ತೀರಾ ನೀವು? ಇಲ್ಲಪ್ಪ, ಮಾಡ್ತಾ ಇರ್ತೀರಾ ಸರ್ ನೀವು, ನೋಡಿದ್ದೀನಿ. OTP 1526. ಗಾಡಿ ನಂಬರ್ 1526. ಹೌದಾ? ಗಾಡಿ ನಂಬರ್ 1526. OTP 1569. ಬನ್ನಿ ಆಟೋಲ್ಲಿ ಹೋಗಿ ಆರಾಮಾಗಿ ಸ್ವಲ್ಪ ಟೈಮ್ ತೊಗೊಂಡು ವಾಪಸ್ ಬರ್ತೀನಿ. ಗೈಸ್ ಆಟೋಲ್ಲಿ ಕೂತ್ಕೊಂಡು ನಾನು ಮಾಡಿದ ರೀಲ್ನ ಎಡಿಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ನಾನು ನನ್ನ ಕಾರ್ ಎತ್ತಲ್ಲ, ಯಾಕೆಂದರೆ ನನ್ನ ಕೆಲಸ ನಾನು ಮಾಡ್ಕೋಬೋದು ಅಂತ. ಸೊ ಬನ್ನಿ ಎಡಿಟ್ ಮಾಡ್ಕೊಂಡು ಹೋಗೋಣ. ಗೈಸ್ ನಾನು ಎಡಿಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ 1.5 ಅವರು. ಸಡನ್ನಾಗಿ ನೇಹ ಅವ್ರು ನೋಡಿ ನನ್ನ ಕನ್ಸಲ್ಲಿದೆ ಅನ್ನೋ ಫೀಲಿಂಗಲ್ಲಿದ್ದೀನಿ. ನನ್ನ ಮಾವನ ಗಾಡಿ ಇಸ್ಕೊಂಡಿದ್ದೀನಿ, ನಾನು ನೇಹ ಒಂದು ರೌಂಡ್ ಹೋಗೋಣ ಅಂತ. ಸ್ಟ್ಯಾಂಡ್ ತೆಗೆಯೋದಕ್ಕೆ 15 ನಿಮಿಷ ಮಾಡಿದ್ದೀವಿ ನಾನು ನೇಹ. ಹಲೋ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗೈಸ್ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ರಿವರ್. ಪಾಪ ನಮ್ಮ ಮಾವ ಹೊಸ ಗಾಡಿ, ಹುಷಾರಾಗಿ ಹೋಗಿ ಹುಷಾರಾಗಿ ತೊಗೊಂಬರ್ಬೇಕು. ಬನ್ನಿ ಹೋಗೋಣ 3. ಗೈಸ್ ಮನೆಯವ್ರ ಮನೆಯಿಂದ ತುಂಬ ದೂರ ಒಂದು ರೆಸ್ಟೋರೆಂಟಿಗೆ ಬಂದ್ವಿ, ಅದು ತಿನ್ನೋಣ ಅಂತ. ಸರಿಯಾಗಿ ಹಸುವಾಗ್ತಿದೆ ನನಗೆ, ಅಂದರೆ ಈಗ. ಬಟ್ ಇಲ್ಲಿ ನೋಡಿದ್ರೆ ಕ್ಲೋಸ್ ಇದೆ, ಎಲ್ಲ ಕ್ಲೋಸ್ ಅಂತಿದ್ದಾರೆ. ಅಂದರೆ ಈಗ ಸ್ವಲ್ಪ ಜಾಸ್ತಿ ಹಸು ಸ್ಟಾರ್ಟ್ ಆಗಿಬಿಟ್ಟು. ಏನು ಮಾಡೋದು, ವಾಪಸ್ ಹೊರಡೋದಷ್ಟೇ ಈಗ. ನಮ್ಮ ಮತ್ತೆ ಫ್ರೂಟ್ಸ್ ಕೊಡ್ತೀನಿ ಅಂದರು, ನಾನೇ ಬೇಡ ಏನಾದ್ರು ಆಚೆ ಸರಿಯಾಗಿ ಮಸಾಲ ತಿನ್ನೋಣ ಅಂತ ಬಂದೆ. ಈಗ ನಿಮ್ಮ ಮನೆಗೆ ಹೋಗಿ ಫ್ರೂಟ್ಸೇ ತಿನ್ನಬೇಕು ಅನಿಸುತ್ತೆ. ಹಾಂ 1 o'clock ಆಯ್ತಲ್ಲ, ಬನ್ನಿ ಗೈಸ್ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಪರವಾಗಿಲ್ಲ, ಹೋಗಿ ನೀವು. ಗೈಸ್ ಅಲ್ಲಿ ಏನೂ ಸಿಗಲಿಲ್ಲ ಅಂತೇಳಿ ಆನ್ ದ ವೇ ಎಂಪೈರ್ ಇತ್ತು, ಗೀ ರೈಸ್ ತಿನ್ನೋಣ ಅಂತ ಬಂದಿದ್ದೀವಿ. ಅಂದರೆ ಇವ್ರದ್ದು ಊಟ ಆಗಿದೆ, ನಂದು ಊಟ ಆಗಿಲ್ಲ, ಅದಕ್ಕೆ ನಾನು ತಿಂತಾ ಇದ್ದೀನಿ. ಗಾಯ್ಸ್ ನೋಡಿ ಗೈಸ್, ನಮ್ಮ ಹುಡುಗಿ ನ್ಯಾಚುರಲ್ ಬ್ಯೂಟಿ ನೋಡಿ ಗೈಸ್. ಗೈಸ್ ತುಂಬ ಜನ ಕಾಮೆಂಟ್ ಆಗ್ತಾ ಇದ್ದೀರಾ, ಸಮೀರು ಇತ್ತೀಚೆಗೆ ಗರ್ಲ್ ಫ್ರೆಂಡ್ ಅಂತ ಕಾಂಟೆಂಟ್ ಮಾಡ್ತಿದ್ದಾನೆ. ಇರೋದೊಂದು ಗರ್ಲ್ ಫ್ರೆಂಡು. ಮೀಟ್ ಮಾಡೋಕ್ಕೆ ಬಂದಾಗ ನಾನು ವ್ಲಾಗ್ ಮಾಡ್ಕೊತೀನಿ. ಆಮೇಲೆ ವ್ಲಾಗ್ ಮಾಡಿಲ್ಲಾದ್ರೂ ಮೀಟ್ ಮಾಡ್ತೀನಲ್ಲ, ತುಂಬ ಸಿಗೋದೇ ಕಮ್ಮಿ. ಆ್ಯಂಡ್ ನನ್ನ ಕೆಲಸನೇ ವ್ಲಾಗ್ ಮಾಡೋದು. ಸೊ ಒಂದೊಂದು ಸರಿ ವ್ಲಾಗ್ ಮಾಡಬೇಕಾಗುತ್ತೆ, ಬಿಕಾಸ್ ನನ್ನ ಕೆಲಸ ನಾನು ಸಿಕ್ಕಿದ್ದೀನಿ ಅಂದಮೇಲೆ ವ್ಲಾಗ್ ಮಾಡ್ತೀನಿ. ಅಂದರೆ ನೀವು ದಿನದಲ್ಲಿ ಏನಾಗುತ್ತೆ ಅದನ್ನೇ, ನನ್ನ ಡೈರಿ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನು ತೋರಿಸ್ತೀನಲ್ಲ. ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ. ವ್ಯೂಸ್ ಬಂದ್ಬಿಡುತ್ತೆ, ರೀಚ್ ಬಂದ್ಬಿಡುತ್ತೆ, ಎಲ್ಲ ದಟ್ ಈಸ್ ನೆವರ್ ಮೈ ಇಂಟೆನ್ಷನ್. ಅರ್ಧ ಕೊಡ್ತಿದ್ದಾರೆ ಗೈಸ್ ಅದರಲ್ಲಿ. ಕೊಟ್ಟಿದ್ದೀನಿ ಅರ್ಧ. ನಾನು ಸುಮ್ಮನೆ ಇಲ್ಲ ಅಂತೀರೇನೋ ಅಂತ ಹೇಳಕ್ಕೆ. ಸೊ ದಟ್ ವಾಸ್ ನೆವರ್ ಮೈ ಇಂಟೆನ್ಷನ್. ಅದಿದ್ದರೆ ಇಟ್ ವಾಸ್ ಡಿಫ್ರೆಂಟ್ ಸೀನ್, ಡಿಫ್ರೆಂಟಾಗಿ ಏನೇನೋ ಮಾಡ್ಬಿಡ್ತಿದ್ದೆ. ಇಟ್ ವಾಸ್ ನಾಟ್ ವ್ಯೂಸ್ ಆರ್ ಎನಿಥಿಂಗ್ ಸರ್. ನನ್ನ ಲೈಫಲ್ಲಿ ನಡೀತಿರೋದು ನಮ್ಮ ಹುಡುಗಿ. ಇನ್ನು ಮುಂದೆ ನಾಳೆ ನಾವು ಎಂಗೇಜ್ಮೆಂಟಿಗೆ ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ಮಾತಾಡೋದಿತ್ತು. ಆ್ಯಂಡ್ ಆಲ್ಸೋ ಅವರು ಪಾಪ ಹುಷಾರಿರಲಿಲ್ಲ, ನಾನು ಫುಲ್ ಟಯರ್ಡ್, ಫುಲ್ ಸ್ಟ್ರೆಸ್ಡ್ ಡೇಯಲ್ಲಿದ್ದೆ ಇವತ್ತು. ಒಂದ್ಸರಿ ಮಾತಾಡ್ಕೊಂಬರೋಣ ಸ್ವಲ್ಪ. ಆ್ಯಂಡ್ ಆಮೇಲೆ ಇನ್ನೊಂದು ಏನು ಗೊತ್ತಾ, ಎಲ್ಲರೂ ಅನ್ಕೊಬೋದು ಇವರು ಜಾಲಿ ಮಾಡ್ತಿದ್ದಾರೆ ಅಂತ. ಬಟ್ ನಾನು ಬೆಳಗ್ಗೆಯಿಂದ ಫುಲ್ ಕೆಲಸ ಮಾಡಿ ಮುಗಿಸಿ ಬಂದಿರೋದು. ಇವರು ಅಷ್ಟು ಬೆಳಗ್ಗೆಯಿಂದ ಫುಲ್ ಎಲ್ಲೆಲ್ಲ ನಮ್ಮ ಟೈಮ್ ಸಿಗೋದೇ ಕಮ್ಮಿ ಮಾತಾಡೋಕ್ಕೆ. ಈಗ ಲಿಟ್ರಲಿ ಎಷ್ಟು ಟೈಮು? 1:30. ಇವಾಗ ಒಂದು 1 hour ಟೈಮ್, 1 hour ಮಾತಾಡಿದ್ದೀವಿ ಇಡೀ ದಿನದಲ್ಲಿ. ಇಲ್ಲಾಂದರೆ ಕಾಲಲ್ಲಿ ಆಯಿತಾ, ಬ್ರೇಕ್ಫಾಸ್ಟ್ ಆಯಿತಾ, ಓಕೆ ಬಾಯ್ ಈ ಥರ ಆಗೋಗಿರುತ್ತೆ. ಸೊ ಅದಕ್ಕೆ ಐ ಗೆಟ್ ವೆರಿ ಲೆಸ್ ಟೈಮ್. ಯಾವಾಗ ಟೈಮ್ ಸಿಗುತ್ತೆ ಆವಾಗ ಸಿಗ್ತೀವಿ, ಮಾತಾಡ್ತೀವಿ. ಆ ಮಾತಾಡಿದ್ರೇ ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇಂಟೆನ್ಷನ್ ಇಲ್ಲ. ನಿಮ್ಗೆ ನೋಡ್ಕೊಳ್ಳೋಣ, ವ್ಲಾಗ್ ಮಾಡಿದ್ರೆ ರೆವೆನ್ಯೂ ಕೊಡ್ತೀನಲ್ಲ. ಸುಮ್ಮನೆ ಹೇಳ್ತಾರೆ. ಅರ್ಧ ಇಸ್ಕೋತಾ ಇದ್ದಾರೆ ಗೈಸ್, ಸೈನ್ ಹಾಕ್ಸ್ಕೊಂಡಿದ್ದಾರೆ.
ಅವ್ರು ಬರೋ ಬ್ಲಾಗಲ್ಲೆಲ್ಲ ರೆವೆನ್ಯೂ ಇಲ್ಲಿ ಪ್ರಾಮಿಸ್ ಮಾಡಿ ಇಲ್ಲೇ ನನ್ನ ತಲೆ ಇದೆ ಇಲ್ಲ ನಿಮ್ಮ ಕೈ ಇದೆ ಹೇಳಿ ಅರ್ಧ ರೆವೆನ್ಯೂ ಗೈಸ್ ಬೀಪ್ ಹಾಕ್ಬಿಡು ಚಂದ್ರ ಹೇಳಿ ಇಲ್ಲ ಬನ್ನಿ ಊಟ ಮಾಡೋಣ ಅಪ್ಪ ಕೈ ಹಿಡ್ಕೊಂಬಿಡ್ತು ಏನಾದ್ರು ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪನೂ ಕೇರ್ ಇಲ್ಲ ಲವ್ ಅಲ್ಲ ಇಲ್ಲ 5 ನಿಮಿಷಕ್ಕೂ ಒಂದು ಹೇಳ್ತಾ ಇರ್ತಾರೆ ನೆಕ್ಸ್ಟ್ ನನ್ನ ಕೂದಲು ನೋವ್ತಾ ಇದೆ ನನ್ನ ಉಗುರು ನೋವ್ತಾ ಇದೆ ನೋಡಿ ಕಟ್ ಮಾಡಿ ಬೇಡ ಬ್ರೋ ನೋಡಿ ನೋಡಿ ಗೈಸ್ ನಾನು 1 ಅವರ್ ಊಟ ಮಾಡಿದ್ದೀನಿ ಆರಾಮಾಗಿ ನಮ್ಮ ಹುಡುಗಿಗೆ 1 ಅವರ್ ಏನೂ ನೆನಪಾಗಿಲ್ಲ ಈಗ ಹೊರಡೋಣ ಅನ್ನೋ ಟೈಮಲ್ಲಿ ಸೂಪ್ ಸಿಗುತ್ತಾ ಇಲ್ಲಿ ಅಂತೇಳಿ ಮೆನು ಚೆಕ್ ಮಾಡ್ತಾವ್ರು ನೋಡಿ ನನಗೆ ಗಂಟಲು ನೋವ್ತಾ ಇದೆ ಅದಕ್ಕೆ ಹುಷಾರಿಲ್ಲ ಗೈಸ್ ಇಟ್ಸ್ ಓಕೆ ಸಮ್ಟೈಮ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು ಹುಡುಗರು ಮಾಡ್ಕೊಳ್ಳೋಣ ನಾನೇನು ಅಡ್ಜಸ್ಟ್ ಮಾಡ್ಕೊಳ್ಳಲ್ವಾ ಇಟ್ಸ್ ಓಕೆ ಗೈಸ್ ನಾನು ಆ್ಯಕ್ಚುಲಾಗಿ ಎಷ್ಟೊಂದು ಪಾರ್ಟ್ನ ವ್ಲಾಗ್ ಮಾಡೋಕ್ಕೆ ಆಗಲ್ಲ ವ್ಲಾಗ್ ಇಲ್ಲದೇ ಇದ್ರೆ ಅವ್ರು ಎಷ್ಟು ಆ್ಯಕ್ಟಿವ್ ಇರ್ತಾರೆ ಮತ್ತು ಹೆಂಗೆ ಮಾತಾಡ್ತಾರೆ ಅಂದರೆ ಅದು ನಮ್ಮ ವ್ಲಾಗಲ್ಲಿ ಹಾಕಿದ್ರೆ ಈ ನೇಹ ಆ ನೇಹ ಬೇರೆ ಅನ್ಕೋತೀರ ವ್ಲಾಗ್ ಆನ್ ಮಾಡಿದ್ರೆ ಅಪ್ಪಪ್ಪ ಇನ್ನೋಸೆಂಟ್ ಪಾಪು ನಾನೇನು ಆ ಥರ ಫುಲ್ ಡ್ರಾಮಾ ಎಲ್ಲ ಮಾಡಲ್ಲ ಬಟ್ ನನಗೆ ಇದು ಹೊಸದಲ್ವಾ ಹೊಸದ ವ್ಲಾಗ್ ಮಾಡೋದು ವ್ಲಾಗಲ್ಲಿರೋದು ಹೊಸ ಥರ ಅಂತೂ ಕಾಣ್ತಾ ಇಲ್ಲ ಮಕ ನೋಡಿದ್ರೆ ತುಂಬ ಶಾರ್ಪ್ ಇದ್ದೀರಾ ನೀವು ಹೊಸ ಥರ ಅಂತೂ ಇಲ್ಲ ನೀವು ಅಯ್ಯೋ ನಂಗೆ ಏನು ಹೇಳೋದಂತಲೇ ಗೊತ್ತಾಗಲ್ಲ ನೀವು ಈ ಥರ ಎಲ್ಲ ಹೇಳಿದ್ರೆ ಅದು ಹೊಸದಲ್ವಾ ಅದಕ್ಕೆ ನಂಗೆ ಒಂದು ಸ್ವಲ್ಪ ಏನು ಹೇಳ್ಬೋದು ಏನು ಹೇಳ್ಬಾರ್ದು ಅಂತ ಅನಿಸುತ್ತೆ ಬಟ್ ಅವರು ಫಸ್ಟ್ ವ್ಲಾಗ್ ನಾವು ಇಬ್ಬರು ಕೇಕ್ ಮಾಡಿದ್ವಿ ಗೊತ್ತಾ ಅದರಲ್ಲಿ ನೋಡಿ ನನ್ನ ಸ್ವ್ಯಾಗ್ ಆನ್ಸರ್ಸ್ ಎಲ್ಲ ಅದರಲ್ಲಿದೆ ಬನ್ನಿ ಈಗ ಸೂಪ್ ಆರ್ಡ್ರ್ ಇದೆಯಾ ಸೂಪ್ ಆರ್ಡ್ರ್ ಮಾಡಿ ಅವ್ರು ಕುಡಿದ್ಮೇಲೆ ಇಲ್ಲಿಂದ ಹೋಗೋಣ ಗೈಸ್ ಬ್ಯಾಡ್ ಲಕ್ ಸೂಪ್ ಇಲ್ಲ ಅಂತೆ ಸೊ ಗ್ಯಾಸ್ ಇಲ್ದಿರೋದ್ರಿಂದ ತುಂಬ ಐಟಮ್ಗಳು ಸಿಗ್ತಲ್ಲ ರೆಸ್ಟೋರೆಂಟ್ಗಳಲ್ಲಿ ತುಂಬ ಲಿಮಿಟೆಡ್ ಐಟಮ್ಸ್ನ ಇಡ್ತಾರೆ ಸೊ ಎನಿವೇಸ್ ಬನ್ನಿ ಹೋಗೋಣ ಕೆಳಗೆ ಒಂದು ಪಾನ್ ಬೀಡ ಹಾಕ್ಕೊಂಡು ಕಚ ಅಂತ ತಿನ್ಕೊಂಡು ಹೋಗೋಣ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಪಾನ್ ಬೀಡ ತಿನ್ನಕ್ಕೆ ಬಿಡ್ತಾ ಇರಲಿಲ್ಲ ನಾಲ್ಗೆ ದಪ್ಪ ಆಗುತ್ತೆ ಅದು ಇದು ಅಂತ ಅವಾಗಿಂದ ಅದೊಂಥರ ಫೋಮೋ ನನಗೆ ತಿನ್ನಬೇಕು ಅಂತ ನೋಡಿ ಗೈಸ್ ಗಂಟ್ಲು ಹಾಳಾಗಿದೆ ಗೈಸ್ ನೋಡಿ ಇವರು ನಾನು ಇವ್ರಿಗೆ ಗಂಟ್ಲು ನೋವು ಜ್ವರ ಅಂತ ಬಂದರೆ ಇಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ನಿಂತ್ಕೊಂಡು ರಾಯಲ್ ಏನು ಮ್ಯಾಂಗೋ ರಾಯಲ್ ಸುಂಡೆ ಅಂತೆ ಸುಂಡೆ ನನಗೆ ಮ್ಯಾಂಗೋ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಈಗ ನನಗೂ ಇಷ್ಟ ಮ್ಯಾಂಗೋ ಬಟ್ ಏನು ಮಾಡೋದು ನೋಡೋಣ ಸೊ ಇದರಲ್ಲಿ ಅರ್ಧನ ಇಲ್ಲಿ ತೊಗೊಂಡು ಅರ್ಧನ ಪಾರ್ಸಲ್ ಮಾಡಿ ರಿಕ್ವೆಸ್ಟ್ ಮಾಡಿ ಕೊಡಲ್ಲ ಅಂದರು ಅಣ್ಣ ಪ್ಲೀಸ್ ಅಣ್ಣ ಅಂತ ರಿಕ್ವೆಸ್ಟ್ ಮಾಡಿ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಯಾರೋ ಇದ್ದರು ಸಪ್ಲೈಯರ್ ಅಣ್ಣ ಅವ್ರು ಹೆಲ್ಪ್ ಮಾಡಿದ್ರು ತೊಗೊಂಡು ಹೋಗ್ತಾ ಇದೀವಿ ನೋಡಿ ಇದು ಇವ್ರು ತಿಂತಾರೆ ಮಿಕ್ಕಿದ ಪಾರ್ಸಲ್ ಅದು ಅವ್ರ ಮನೆಗೆ ಗೈಸ್ ಫೈನಲಿ ನೀವು ಅವ್ರನ್ನ ಡ್ರಾಪ್ ಮಾಡಿ ಹೊರಡೋ ಟೈಮ್ ಅಲ್ಲಿಂದ ಹೊರಟು ಬಂದಿದ್ದೀವಿ ಬೈ ಗುಡ್ ನೈಟ್ ಸಿ ಯು ಟುಮಾರೋ ನಾಳೆ ಹೋಗಿ ನಮ್ಮ ಎಂಗೇಜ್ಮೆಂಟ್ ಜಾಗ ನೋಡ್ಕೊಂಬರೋಣ ಬೈ ಗುಡ್ ನೈಟ್ ಈ ಪಾತಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ನನಗೆ ಒಂದು ಫೀಲಿಂಗ್ ಬರುತ್ತೆ ಏನು ಅಂತ ಹೇಳ್ತೀನಿ ರೀ ಪ್ರಾಬ್ಲಮ್ ಏನು ಅಂದರೆ ಈ ಪಾತಲ್ಲಿ ನಾನು ವಿಡಿಯೋ ಮಾಡೋಂಗಿಲ್ಲ ಸೊ ಈ ಮನೆ ಏನಿದೆ ಈ ವಿಲ್ಲಾ ಏನಿದೆ ದಿಸ್ ವಾಸ್ ಮೈ ಡ್ರೀಮ್ ಗೈಸ್ ಕನಸು ಇಲ್ಲಿ ಬಂದು ನಾನು ನಮ್ಮ ಫ್ಯಾಮ್ಲಿ ಇರಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿನ ಕನಸು ಅಂದರೆ ಈ ವಿಲ್ಲಾ ಕಟ್ಟಿ 10 ವರ್ಷ ಮೇಲಾಗಿದೆ ಈ ವಿಲ್ಲಾಗಳೆಲ್ಲ ಆಗಿ ಬಟ್ ನಾನು ಇದೇ ರೋಡಲ್ಲಿ ಕಾಲೇಜಿಗೆ ಹೋಗ್ತಿದ್ದೀನಿ ನಾನು ಅವಾಗ GFT ಅಂತ ಹೆಸರುಗಟ್ಟಾಗೆ ಸೊ ಅವಾಗ ಅದು ಬಿಟ್ಟರೆ ಚಿಕ್ಕವನಿದ್ದಾಗ ನಮ್ಮಪ್ಪ ನನ್ನ ಒಂದ್ಸರಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳಿದ್ದೆ ನಾನು ನಿಮಗೆ ಈ ಮನೆ ಗೃಹ ಪ್ರವೇಶ ಮಾಡಿದ್ದೆ ಕಣೋ ಫೋಟೋ ಹಿಡಿದಿದ್ದೆ ಕಣೋ ನಾನು ಅಂತ ಹೇಳಿದರು ಫುಲ್ ಪ್ರೌಡ್ ಫೀಲಿಂಗ್ ನಮ್ಮ ಅಪ್ಪಂಗೆ ಆವಾಗ ನಾನು ಸಖತ್ತಾಗಿದೆ ಮನೆಗಳಿದು ಇಲ್ಲಿ ಬಂದಿರ್ಬೇಕು ನಾವು ಬೈ ಮಾಡಬೇಕು ಅನ್ನೋ ಆಸೆ ಇತ್ತು ಬೈ ಈಗ ಆಗದೆ ಇದ್ರೆ ಮುಂದೆ ಯಾವಾಗಾರು ಮಾಡೋಣ ಮೇ ಬಿ ಇದನ್ನು ಚೆನ್ನಾಗಿರೋದು ಮಾಡೋಣ ಬಟ್ ಇಲ್ಲಿ ಬಂದು ನಾವು ನನ್ನ ಫ್ಯಾಮ್ಲಿ ಸ್ಟೇ ಮಾಡಬೇಕು ಅನ್ನೋದು ಆಸೆ ಇತ್ತು ಕನಸಿತ್ತು ಆ್ಯಂಡ್ ಎವ್ರಿ ಟೈಮ್ ಐ ಗೆಟ್ ಇನ್ ಸೆಟ್ ದ ಗೇಟ್ ಐ ಫೀಲ್ ದಟ್ ಕ್ರೇಜಿ ಗುರು ಅನಿಸುತ್ತೆ. ಸೊ ನನ್ನ ರಾತ್ರಿ ನಾನು 3 ಗಂಟೆಗೆ ಬಂದು ಮಲಗಿದ್ದೀನಿ. 3 ಗಂಟೆ ಆಯಿತು ಬರೋಷ್ಟರಲ್ಲಿ. ಇಟ್ ವಾಸ್ ವರ್ತ್ ಗೋಯಿಂಗ್ ಫ್ರಮ್ ಹಿಯರ್ ಟು ದೇರ್. ತುಂಬ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ, ತುಂಬ ಜಾಸ್ತಿ ವ್ಲಾಗ್ ಮಾಡಿಲ್ಲ, ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ವಾಪಸ್ ಬಂದೆ. ಏನು ಕತೆ ಅಂದರೆ ನಾಳೆ ನಾವು ಅಂದರೆ ಇವತ್ತು ಲೆಕ್ಕದ ಪ್ರಕಾರ ನಿಮ್ಮ ವ್ಲಾಗ್ ಪ್ರಕಾರ ನಾಳೆ ನಾವು ಎಂಗೇಜ್ಮೆಂಟಿಗೆ ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲಿ ಹೋಗ್ತಾ ಇರೋದು ಏನು ಕತೆ ಅಂತ ನಾಳೆ ಗೊತ್ತಾಗುತ್ತೆ. See you in the next vlog and ನಾಳೆ ವಾಚಿಂಗ್ ಲಾಟ್ಸ್ ಆಫ್ ಲವ್. Bye bye.